ನಮಸ್ಕಾರ ಸ್ನೇಹಿತರೆ, ನಮ್ಮ ಯಾತ್ರಂ ಬೈ ವರ್ನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಹೆಲ್ತಿ ಲೈಫ್ ಸ್ಟೈಲ್ ಚಾಲೆಂಜ್ನ ದಿನ 11. ಇವತ್ತು ಬೆಳಿಗ್ಗೆ ಎದ್ದೇಳಷ್ಟರಲ್ಲಿ 5:15 ಆಗಿತ್ತು. ರೆಗ್ಯುಲರಾಗಿ ಹಾಲು ಕಾಯಿಸ್ಕೊಂಡು ನಮಗೆ ಅಂತ ನಿಂಬೆಹಣ್ಣು ಹಿಂಡಿ ನೀರು ಕುಡಿಯೋಣ ಅಂತ ಹೇಳಿ ಸ್ವಲ್ಪ ಬಿಸಿನೀರಿಟ್ಟೆ. ಹೊರಗಡೆ ಬಂದು ನೋಡಿದ್ವಿ. ತಂಪಾಗಿತ್ತು ವಾತಾವರಣ, ಚೆನ್ನಾಗಿತ್ತು, ಕೂಲಾಗಿ ಅನ್ನಿಸ್ತಾ ಇತ್ತು. ಮತ್ತೆ ಬಂದು ನಿಂಬೆಹಣ್ಣು ನೀರು ಕುಡಿದು ಮತ್ತು ಆಯಿಲ್ ಪುಲ್ಲಿಂಗ್ ಮಾಡ್ಕೊಳ್ತಾನೆ ಲೈಟಾಗಿ ವಾರ್ಮಪ್ ಮಾಡಿಕೊಂಡೆ. ವಾರ್ಮಪ್ ಮಾಡ್ತಾ ಒಂದು 20 ಮಿನಿಟ್ಸ್ ಆಯಿತು ಅಂತ ಬ್ರಷ್ ಮಾಡ್ಕೊಂಡು ಬಂದು ಮಿಕ್ಕಿದ ಸ್ಟ್ರೆಚಸ್ನ ಕಂಟಿನ್ಯೂ ಮಾಡಿದೆ. ಅದಾದಮೇಲೆ ಫ್ರೆಶ್ ಅಪ್ ಆದ್ವಿ. ಮತ್ತು ಆರ್ಡರ್ಸ್ ನೋಡ್ಕೊಳ್ತಾ ಮಧ್ಯದಲ್ಲಿ ಇದು ಜೂಲ ಮಾಡ್ತಾಯಿದ್ದೆ ಮೆಕ್ರೈಮ್ದು ಅಂತ ಹೇಳಿದ್ದೆ ಅಲ್ಲ, ಅದಿನ್ನೂ ಸ್ವಲ್ಪ ಟೈಮ್ ಹಿಡಿಸ್ತಾ ಇದೆ, ಯಾಕೆಂದರೆ ಟೈಮ್ ಅಷ್ಟಾಗಿ ಸಿಗ್ತಾ ಇಲ್ಲ. ಅದು ಮಾಡ್ತಾಯಿದ್ದೀನಿ. ಇವತ್ತು ಬೋನ್ವಿಟಾ ಕೇಳ್ದೆ ಮಗು. ನಾನು ಅಪರೂಪಕ್ಕೆ ಕೊಡ್ತೀನಿ ಈ ರೀತಿ ಆರ್ಟಿಫಿಷಿಯಲ್ ಫುಡ್ಸ್ ಎಲ್ಲ, ಯಾಕೆಂದರೆ ಅವ್ರಿಗೆ ಎಲ್ಲನೂ ಇಲ್ಲ ಅಂತ ಸ್ಟ್ರಿಕ್ಟ್ ಮಾಡಲೂಬಾರ್ದು, ಹಾಗಂತ ಎಲ್ಲನೂ ಯಥೇಚ್ಛವಾಗೂ ಕೊಡಬಾರ್ದು. ಅವನು ಕೊಟ್ಟು ಮತ್ತು ನಾವು ಒಂದು ನಿಂಬೆಹಣ್ಣು ನೀರು ಕುಡಿದು ಅಟ್ಲೀಸ್ಟ್ ಒಂದು 2 ಅವರ್ಸ್ ಗ್ಯಾಪ್ ಬಿಡಬೇಕಂತ ಹೇಳಿ ನಾವು ಒಂದು 2 ಅವರ್ಸ್ ಬಿಟ್ಟು ನಾವು ಕುಡಿದ್ವಿ. ಬಟ್ ಬಿಸಿ ಇದ್ದಿದ್ದ ಕಾರಣ ನಾನು ವಿಡಿಯೋ ತೆಗಿಯೋಕ್ಕೆ ಆಗಲಿಲ್ಲ. ಅದಾದಮೇಲೆ ನಾನು ಹೇಳಿದ್ದೆ ಅಲ್ಲ ನಿಮಗೆ, ಐಸ್ ಕ್ರೀಮ್ದು ಬೇಸ್ ರೆಡಿ ಮಾಡ್ಕೊಂಡಿದ್ದೀನಿ ಅಂತ. ಆ ಐಸ್ ಕ್ರೀಮ್ ಬೇಸ್ನ ಇವಾಗ ಯೂಸ್ ಮಾಡಿ ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ. ಇದು ಮನೆಯಲ್ಲೇ ತೆಗ್ದಿರೋ ಫ್ರೆಶ್ ಕ್ರೀಮು. ನಾವು ಹಾಲು ತರಿಸ್ತೀವಲ್ಲ, ಆ ಹಾಲಲ್ಲಿಂದ ತೆಗ್ದಿರೋದು. ಈ ಕ್ರೀಮ್ನೇ ಯೂಸ್ ಮಾಡಿ ಮಾಡೋದು ಐಸ್ ಕ್ರೀಮ್ನ ನಾನು, ಯಾಕೆಂದರೆ ನನ್ನ ಮಗುಗೂ ಕೊಡೋದ್ರಿಂದ, ಜೊತೆಯಲ್ಲಿ ಆನ್ಲೈನ್ಗೂ ಜೆನ್ಯೂನಾಗಿ ಇಟ್ಕೊಂಡಿರೋದ್ರಿಂದ, ಹೆಲ್ತಿ ಫುಡ್ಡು ಹೋಮ್ ಮೇಡ್ ಫುಡ್ಡೇ ಕೊಡ್ತಾ ಇರೋದ್ರಿಂದ ಯಾವುದೇ ರೀತಿ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಆಗಲಿ ಪ್ರಿಸರ್ವೇಟಿವ್ಸ್ ಆಗಲಿ ನಾವು ಯೂಸ್ ಮಾಡಲ್ಲ. ನಮ್ಮ ಆನ್ಲೈನ್ ಆರ್ಡರ್ಸ್ಗೆಲ್ಲ ನಾವು ಯೂಸ್ ಮಾಡೋದು ನಾವು ಮನೇಲಿ ಮಾಡಿರೋ ಐಸ್ ಕ್ರೀಮ್ನ ಮಾತ್ರನೇ, ಬೇರೆ ಯಾವುದೂ ಆರ್ಟಿಫಿಷಿಯಲ್ ಅಲ್ಲ. ಮತ್ತು ಕಸ್ಟಮರ್ದು ಆರ್ಡರ್ ಇತ್ತು, ನನಗೆ ಯಾವಾಗ ಆರ್ಡರ್ಸ್ ಕಡಿಮೆ ಇರುತ್ತೋ ಆವಾಗ ಮಾತ್ರ ನಾನು ವೀಡಿಯೋ ತೆಗಿಯೋಕ್ಕಾಗೋದು. ಹಾಗಾಗಿನೇ ಯಾವಾಗಲೂ ಒಂದೊಂದು ಸರಿ ವೀಡಿಯೋ ಹಾಕ್ತಾಯಿರ್ತೀನಿ. ಅದಾದಮೇಲೆ ಮಧ್ಯಾಹ್ನ ನಮಗೆ ಅಂತ ರಾಗಿ ರೊಟ್ಟಿನೂ ನಮ್ಮ ಅತ್ತೆ ಸ್ಟೈಲಲ್ಲಿ ಪಚಡಿ ತಿನ್ನಬೇಕು ಅಂತ ಹೇಳಿದರು. ಅದಕ್ಕೆ ಪಚಡಿನೂ ರೆಡಿ ಮಾಡಿದೆ. ರಾಗಿ ರೊಟ್ಟಿ ಒಂದು ಹೆವಿ ಫುಡ್ ಅಲ್ವಾ, ಅದಕ್ಕೆ ಮಧ್ಯಾಹ್ನ ಹೊತ್ತು ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಅದ್ರ ಜೊತೆಯಲ್ಲಿ ಈ ರೀತಿ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿರೋ ಅಂಥ ಯಾವುದಾದ್ರೂ ಪಚಡಿನೋ ಸೈಡ್ಸೋ ಏನಾದರೂ ಮಾಡಿಕೊಂಡ್ರೆ ಆ ಹೆವಿ ಫುಡ್ನ ಬ್ಯಾಲೆನ್ಸ್ ಮಾಡುತ್ತೆ, ಡೈಜೆಷನ್ ಈಸಿ ಆಗೋಂಗೆ, ಜೊತೆಯಲ್ಲಿ ನಮಗೂ ರುಚಿಗೂ ಚೆನ್ನಾಗಿರುತ್ತೆ. ಆದರೆ ಖಾರ ಆದಷ್ಟು ಕಡಿಮೆ ತಿನ್ನಬೇಕು, ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಕಡಿಮೆ ತಿಂದಷ್ಟು. ಇದೇ ರಾಗಿ ರೊಟ್ಟಿ ಮತ್ತು ಈ ಪಚಡಿನೇ ನಮಗೆ ಲಂಚ್ ಒಂದು 11:30 ಆಗೋಯಿತು. ಮಗುಗೂ ಅಷ್ಟೇ ಇದನ್ನೇ ತಿನ್ನಿಸಿದ್ವಿ. ಪಚಡಿ ಮಾತ್ರ ಅವ್ನು ತಿನ್ನಲ್ಲ, ಅವನು ಇಷ್ಟಪಡಲ್ಲ ಖಾರನ. ಮತ್ತು ಈವ್ನಿಂಗ್ ಸ್ನ್ಯಾಕ್ಗೆ ಅಂತ ಅವನಿಗೆ ಮಲ್ಟಿಮಿಲೆಟ್ ನೂಡಲ್ಸ್ ಮಾಡಿದೆ. ಟಿ ವಿಲಿ ಅಡ್ವರ್ಟೈಸ್ ನೋಡಿ ನೂಡಲ್ಸ್ ಬೇಕು ಅಂತಾನೆ, ಆದರೆ ನಾನು ಆದಷ್ಟು ಮಲ್ಟಿಮಿಲೆಟ್ಟೇ ಮಾಡ್ತೀನಿ, ಯಾಕೆಂದರೆ ಅದು ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಮತ್ತು ನಾವು ಒಂದು 4 ಗಂಟೆ ಅಷ್ಟೊತ್ತಿಗೆ ಫ್ರೂಟ್ಸ್ ತಿಂದ್ವಿ. ಅವನಿಗೊಂದು 5 ಗಂಟೆ ಅಷ್ಟೊತ್ತಿಗೆ ಕೊಟ್ಟೆ ದಾಳಂಬ್ರಿನ. ಮತ್ತು ಒಂದು 7 ಗಂಟೆ ಅಷ್ಟೊತ್ತಿಗೆಲ್ಲ ಅವಲಕ್ಕಿ ಮಾಡಿದೆ, ಕೊಬ್ಬರಿ ಅವಲಕ್ಕಿ. ತುಂಬ ದಿನ ಆಯಿತು ತಿನ್ನೋಣ ಅಂತ ಹೇಳಿದ್ರು. ಹಿಂಗಿದ್ರು ಮಧ್ಯಾಹ್ನ ಒಂದು ಹೆವಿ ಫುಡ್ ಆಯಿತು, ಸಂಜೆಗೊಂದು ಲೈಟ್ ಡಿನ್ನರ್ ಇರಲಿ ಅಂತ ಬ್ಯಾಲೆನ್ಸ್ ಮಾಡಿದೆ. ಆರ್ಡರ್ಸ್ ಎಲ್ಲ ಆದಮೇಲೆ ರಾತ್ರಿ ಮಲ್ಗೋಕ್ಕೆ ಮುಂಚೆ ನಮ್ಮದಿದ್ದು ರೆಗ್ಯುಲರ್ ರೊಟೀನು, ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆದು ಫುಲ್ ಕ್ಲೀನ್ ಮಾಡಿ ಮಲ್ಕೊಳ್ಳೋದು. ಯಾಕೆಂದರೆ ಬೆಳಗ್ಗೆ ಎದ್ದೇಳ್ತಿದ್ದಂಗೆ ನಮಗೆ ರಿಫ್ರೆಶಿಂಗ್ ಫೀಲ್ ಅನ್ನಿಸ್ಬೇಕು, ಇಲ್ಲ ಅಂದರೆ ಒಂಥರ ಟೆನ್ಷನಾಗಿ ಸ್ಟಾರ್ಟ್ ಆಗುತ್ತೆ ದಿನ ಬೆಳಗಾಗ್ತಿದ್ದಂಗೆ. ಅದಕ್ಕೆ ರಾತ್ರಿನೇ ಮುಗಿಸ್ಬಿಡ್ತೀವಿ. ಮುಗಿಸ್ಕೊಂಡು ಮಲಗೋಷ್ಟರಲ್ಲಿ ಒಂದು 10:30 ಆಗೋಯಿತು. ಹೀಗಿತ್ತು ನಮ್ಮ 11ನೇ ದಿನದ ಈ ಹೆಲ್ತಿ ಲೈಫ್ ಸ್ಟೈಲ್ ಚಾಲೆಂಜ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.